ನಗುಮುಖದ ಮಾಲೀಕ ಅಪ್ಪು ಬೆಳಗಾವಿಗೆ ಎದಕ್ ಬಂದಾರ ನೋಡ್ಬೇಕಂತ ಹೇಳಿ ಇವತ್ತಿನ ಈ ಅಲೆಮಾರಿ ಪಯಣ ಬೆಳಗಾವಿಗೆ ಬಂದಿತ್ತು. 60 ರೂಪಾಯಿ ಪ್ರವೇಶ ಶುಲ್ಕ ಕಟ್ಟಿ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಅವರನ್ನು ನಿಯೋಜಿಸಿದ್ದ ಮೈಸೂರಿನ ದಸರಾ ಮಾದರಿಯ ವಸ್ತು ಪ್ರದರ್ಶನಕ್ಕೆ ಪ್ರವೇಶ ಪಡೆದ. ಪ್ರದರ್ಶನದ ಮೊದಲನೇ ಹಂತದಲ್ಲಿ ಗೃಹೋಪಯೋಗಿ ವಸ್ತುಗಳನ್ನ ಹೋಲ್ಸೇಲ್ ದರಗಳಲ್ಲಿ ಮಾರಾಕತ್ತ. ಅಲ್ಲೇ ಮುಂದ ಅಂಗಡಿ ಇಟ್ಟಿರೋ ಕೆಲ ಯುವಕರ ಜೊತೆ ತಮಾಷೆಯಿಂದ ಕೆಲ ಸಮಯ ಅದಕ್ಕೆ ಒಂದೇ ಏಟು ಭೂಮಿಯಿಂದ ದಿಲ್ಲಿತ್ತು. ಅಣ್ಣನ್ಗೆಲ್ಲರೂ ಲೈಕ್ ಮಾಡಿ ಒಂದು ಫಾಲೋ ಮಾಡಿ. ಆಮೇಲೆ ಆಹಾರ ಮಳಿಗೆದಾಗ ಸ್ವಲ್ಪ ಲಘು ಆಹಾರ ಸೇವಿಸಿ ಕಬ್ಬಿನ ಹಾಲು ಕುಡಿದು ಮನೋರಂಜನಾ ಸವಾರಿಗಳನ್ನ ಆಡ್ಬೇಕಂತ ಹೇಳಿ ಬಂದು ಅಂತಾರಾಷ್ಟ್ರೀಯ ಮಾದರಿಯಲ್ಲಿರುವ ಅನೇಕ ಮನೋರಂಜನಾತ್ಮಕ ಕ್ರೀಡೆಗಳು ಬಂದು ಚಿಕ್ಕ ಮಕ್ಕಳಿಗೆ ಆಡಕ ಪ್ರತ್ಯೇಕ ಕ್ರೀಡೆಗಳು ಇದ್ದು ಮತ್ತ ಅಲ್ಲೇ ಭಯಾನಕ ಮನೆ ಜೊತೆ VFX ಮುಖಾಂತರ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರೆದೊಯ್ಯುವ ಶೈಲಿ ಕೂಡ ಇಟ್ಟಿದೆ. ಪ್ರತಿಯೊಂದು ಸರ್ಕಾರದ ಇಲಾಖೆದವರ ತಮ್ಮ ತಮ್ಮ ಯೋಜನೆಗಳನ್ನ ಪ್ರದರ್ಶನದ ಮೂಲಕ ಇಟ್ಟಿದ್ರ. ವಿದ್ಯುತ್ ಸರಬರಾಜು ಕಂಪನಿದವರ ವಿದ್ಯುತ್ ಸುರಕ್ಷತೆ ಮತ್ತು ಗೃಹಜ್ಯೋತಿಯ ಮಾದರಿ ಪ್ರದರ್ಶನ ಬಹಳ ಅಚ್ಚುಕಟ್ಟಾಗಿ ಪ್ರದರ್ಶನ ಮಾಡಿದೆ. ಇಲ್ಲೇ ಬಂದ ವೀಕ್ಷಣೆ ಮಾಡ್ರ ಯೋಜನೆಗಳ ಸಂಪೂರ್ಣ ಮಾಹಿತಿ ಅವರ ನೀಡ್ತಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದವರ ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆ ಹೇಗೆ ಮಾಡಬೇಕು, ಸಾರಿಗೆ ಇಲಾಖೆದವರ ತಾವು ಸಾಗಿ ಬಂದ ವಾಹನಗಳ ಪ್ರದರ್ಶನ, ಸಮಾಜ ಕಲ್ಯಾಣ ಇಲಾಖೆದವರ ಕಾನೂನು ಸಲಹೆ ಸೇವೆ ಪ್ರಾಧಿಕಾರ, ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ, ಮಹಾನಗರ ಪಾಲಿಕೆ, ಮೈಸೂರು ಸ್ಯಾಂಡಲ್ದವರ ಎಲ್ಲ ಆದ್ಮೇಲೆ ಅಪ್ಪುವಿನ ಹೃದಯ ಜ್ಯೋತಿ ಯೋಜನೆ ಜೊತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆದವರ ಭ್ರೂಣ ಹತ್ಯೆ ಮತ್ತು ನೇತ್ರದಾನದ ಬಗ್ಗೆ ತಿಳಿಸ್ಕೊಟ್ಟಿದ್ರು. ಆಮೇಲೆ KMF ಪ್ರವಾಸೋದ್ಯಮ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆದವರ ತಮ್ಮ ಮುಂದಿನ ಯೋಜನೆಗಳನ್ನ ಬಹಳ ವಿಸ್ತಾರವಾಗಿ ಪ್ರದರ್ಶನ ಮಾಡಿದ್ರು. ರಾಜಕೀಯ ಬ್ಯಾನರ್ಗಳ ಸ್ವಲ್ಪ ಜಾಸ್ತಿ ಅನ್ನೋದ್ ಬಿಟ್ರ ವಸ್ತು ಪ್ರದರ್ಶನ ನೋಡಾಕಂತೂ ಮೌಲ್ಯವಾಗೈತಿ. ಕ್ಯಾಪ್ಷನ್ದಾಗ ವಿವರಗಳನ್ನ ಹಾಕಿರ್ತಾನೆ. ಥ್ಯಾಂಕ್ ಯು.